ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ದ್ವಿತೀಯ ಪಿ.ಯು.ಸಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ ಅನ್ಕೋತೀನಿ. ಯಾರು ಫೇಲ್ ಆಗಿದ್ದೀರಾ ಅವರು ಕುಗ್ಬೇಡಿ, ನಿಮಗೆ ಇನ್ನೂ ಕೂಡ ಆಪ್ಷನ್ಸ್ ಕೂಡ ಇದೆ. ರಿಸಲ್ಟ್ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಆಪ್ಷನ್ ಏನು, ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ರಿಸಲ್ಟ್ ಕೂಡ ಬಂದಿದೆ, ಇಲ್ಲಿ ನೀವು ನೋಡ್ಬೋದು. ಈ ರೀತಿ ನಿಮಗೆ ಎಲ್ಲ ರೀತಿ ನಿಮ್ಮ ಸಬ್ಜೆಕ್ಟ್ ವೈಸ್ ಥಿಯರಿ ಎಷ್ಟು, ಅದೇ ರೀತಿ ನಿಮ್ಮ ಪ್ರಾಕ್ಟಿಕಲ್ ಎಷ್ಟು ಅಂತ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು ಟೋಟಲ್ ಎಷ್ಟಿದೆ ಅಂತ. ಫಸ್ಟ್ ನಿಮಗೆ ನಿಮ್ಮ ಮಾರ್ಕ್ಸ್ ಎಷ್ಟು, ನಿಮ್ಮ ಅಪ್ಟೈನ್ ಮಾರ್ಕ್ಸ್ ಎಷ್ಟು, ಅದನ್ನ ರಿಸಲ್ಟ್ ಯಾವ ಕ್ಲಾಸ್, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲ ಕೂಡ ಮೆನ್ಷನ್ ಕೂಡ ಮಾಡಿರ್ತಾರೆ. ಡಿಸ್ಟಿಂಕ್ಷನ್ ಅಂತ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಇನ್ ಕೇಸಲ್ಲಿ ಯಾರಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಮೀನ್ಸ್ ನೀವು ತೆಗೆದಿರೋ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ಚೆನ್ನಾಗಿ ಬರೆದಿದ್ರು ಕೂಡ ನಿಮಗೆ ಫೇಲ್ ಆಗಿದ್ದೀನಿ ನಾನು ಅಂತ ಅನ್ಸುತ್ತೆ ನಿಮಗೆ, ಅವರಿಗೆ ಆಪ್ಷನ್ ಕೂಡ ಇದೆ. ಒಂದು ರೀವ್ಯಾಲ್ಯೂಯೇಷನ್, ಮರುಮೌಲ್ಯಮಾಪನ ಕೂಡ ಮಾಡಬಹುದು. ಅಂಡ್ ರೀಕೌಂಟಿಂಗ್ ಕೂಡ ಮಾಡಬಹುದು. ಇನ್ ಕೇಸ್ ಕೌಂಟಿಂಗ್ ಮಿಸ್ಟೇಕ್ಸ್ ಆಗಿರೋ ರೀಕೌಂಟಿಂಗ್ ಕೂಡ ಮಾಡಬಹುದು. ಇಷ್ಟೆಲ್ಲ ಆಪ್ಷನ್ಸ್ ಕೂಡ ಇದೆ. ಮತ್ತೆ ನೀವು ಇನ್ನೂ ಕೂಡ ನೀವು ಇನ್ ಕೇಸ್ ಫೇಲ್ ಆದ್ರೂ ಕೂಡ ನೀವು ಮತ್ತೊಮ್ಮೆ ಎಕ್ಸಾಮ್ ಕೂಡ ಬರೆದು ಪಾಸ್ ಮಾಡ್ಬೋದು. ಅಥವಾ ಸಿಕ್ಕಿರೋ ಮಾರ್ಕ್ಸ್ ನಿಮಗೆ ತೃಪ್ತಿಕರ ಆಗಿಲ್ಲ ಅಂದ್ರೆ ಕೂಡ ಮತ್ತೊಮ್ಮೆ ನೆಕ್ಸ್ಟ್ ಎಕ್ಸಾಮಿಗೆ ಕೂಡ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ಸ್ ಕೂಡ ಇದೆ. ಕುಗ್ಬೇಡಿ, ಆರಾಮಾಗಿ ಇದನ್ನ ಸ್ವೀಕರಿಸಿ. ಏನೇ ಆಗಿರಲಿ ನಿಮಗೆ ಇನ್ನೂ ಕೂಡ ಒಳ್ಳೆ ಆಪ್ಷನ್ಸ್, ಬೆಟರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ರೀವ್ಯಾಲ್ಯೂಯೇಷನ್, ರೀಕೌಂಟಿಂಗ್ ಅಂಡ್ ಆಪ್ಷನ್ ಕೂಡ ಇದೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅನ್ಕೋತೀನಿ. ಬರೋಬ್ಬರಿ 73% ರಿಸಲ್ಟ್ ಕೂಡ ಬಂದಿದೆ. ಗುಡ್ ನ್ಯೂಸ್. 73% ರಿಸಲ್ಟ್ ಕೂಡ ಬಂದಿದೆ. ಶಿಕ್ಷಣ ಸಚಿವರು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಒಳ್ಳೇದಾಯ್ತು. 73% ಅಂದ್ರೆ ಇಟ್ ಇಸ್ ನಾಟ್ ಬ್ಯಾಡ್. ಅಂದ್ರೆ ವ್ಯಾಲ್ಯೂಯೇಷನ್ ಕೂಡ ಆರಾಮಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಇನ್ ಕೇಸ್ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಕೂಡ ಆಪರ್ಚುನಿಟಿ ಇದೆ. ಕೇಸ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೂ ಕೂಡ ರೀವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.